ಮುಂದೆ ಕರ್ಕರಾಶಿ, ಕರ್ಕದಲ್ಲಿ ಗುರು ಅಲ್ಲಿ ಉಚ್ಚದಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಕ್ಕಂಥದ್ದು. ಧಾರ್ಮಿಕ ಮನೋಭಾವ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧರ್ಮ ಕರ್ಮಗಳ ಕ್ಷೇತ್ರಗಳಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಅವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂತಹ ಮನೋಭಾವ ಇರತಕ್ಕಂಥ ಜನರು ಆ್ಯಕ್ಟಿವ್ ಆಗ್ತಾರೆ. ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತಾರೆ. ಅದು ಗುರುಪೀಠಗಳಿರ್ಬೋದು, ಶ್ರೀ ಕ್ಷೇತ್ರಗಳಿರಬಹುದು, ಬ್ಯಾಂಕಿಂಗ್ ಸೆಕ್ಟಾರ್ ಇರಬಹುದು, ರಾಜಕೀಯ ಇರಬಹುದು. ಯಾರಿಗೆ ಏನಾದರೂ ಬದಲಾವಣೆ ತರಬೇಕು, ಏನಾದರೂ ಒಂದು ದೊಡ್ಡ ಅವ್ಯವಸ್ಥೆಯನ್ನು ವ್ಯವಸ್ಥೆಯತ್ತ ತರಬೇಕು ಅಂತಂತ ಏನು ಒಂದು ಮನೋಭಾವ ಇರುತ್ತೆ, ಅವ್ರಿಗೆ ವಿಶೇಷ ಬಲ ಬರುವಂತಹ ಒಂದು ತಿಂಗಳು ಕರ್ಕರಾಶಿಯವರಿಗೆ. ಸ್ತ್ರೀಯರಿಗೆ ಅತ್ಯಂತ ಶುಭ, ಮಕ್ಕಳಾಗೋದು, ವೈವಾಹಿಕ ಸಂಬಂಧದಲ್ಲಿ ಒಳ್ಳೆಯ ಅನುಭವ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥದ್ದು. ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಅದು ಪರಿಹಾರ ಆಗ್ತಕ್ಕಂಥದ್ದು. ಇದೆಲ್ಲ ಗುರುವಿನ ಅನುಕೂಲದಿಂದ ಆಗ್ತಕ್ಕಂಥದ್ದು. ಜನ್ಮಗುರುವು ಅಂಥ ಒತ್ತಡವನ್ನು ಜಾಸ್ತಿ ಹೇಳಿದ್ದಾರೆ. ಅಂದರೆ ಇಟ್ ವಿಲ್ ಬಿ ಹೆಚ್ಚು ಸ್ಟ್ರೆಸ್ಡ್ ಆಗ್ತಾರೆ ಅಂತಂತ. ಆದರೆ ಕರ್ಕದಲ್ಲಿ ಉಚ್ಚ ಗುರು ಆಗ್ತಕ್ಕಂಥ ಸ್ಟ್ರೆಸ್ಗಿಂತ ಸಮಸ್ಯೆಗಳ ಪರಿಹಾರವನ್ನು ಹೆಚ್ಚು ಜಾಸ್ತಿ ಹೇಳಬೇಕು, ಫಲವನ್ನು. ಹಾಗಾಗಿ ಕರ್ಕ ರಾಶಿಯವರಿಗೆ ಬಹಳ ಒಳ್ಳೆಯದಿದೆ.